ಮುಂದೆ ಸರ್. ಇವ್ರ ಹೆಸರು ಮೈರಾಜ್ ಅಂತೇಳಿ, ಮೆಹಬೂಬ್ ನಗರ, ರಾಯಚೂರು ಡಿಸ್ಟಿಕ್ ಆದ ಮೆಹಬೂಬ್ ನಗರ ಜಿಲ್ಲೆಯಲ್ಲಿ ರೈತರಿವರು. ಇವರು ಟಾಟಾ ಕಂಪ್ನಿಯಾದ ಜೈಗಂಟ ಗುಳಿಗೆಯನ್ನು ಬಳಸಿದ್ದಾರೆ. ಇವರು ಪ್ರತಿ ವರ್ಷ ಬೇರೆ ಕಂಪ್ನಿಯ ಗುಳಿಗೆಯನ್ನು ಬಳಸ್ತಿದ್ರು. 2 ಬೆಳೆಲಿಂದ ಜೈಗಂಟ ಗುಳಿಗೆಯನ್ನು ಬಳಸಿದ್ರು. ಇದರಿಂದ ಇಳುವರಿ ಹೆಂಗೆ ಬಂದೈತೆ ಮತ್ತು ಹುಳದ ಕಾಟ ಹೆಂಗಿದೆ ಇವ್ರ ಮಾತಲ್ಲೇ ನಾವು ಕೇಳೋಣ. ನಿಮ್ಮ ಮಾತಿಗೆ ಹೇಳಿ ಹೆಂಗಿದೆ ಬೇರೆ ಗುಳಿಗೆ ಅಂತ ಇದಕ್ಕೇನು ವ್ಯತ್ಯಾಸ? ಇದು ಬಡ್ಡಿನೂ ಚೆನ್ನಾಗಿರುತ್ತೆ. ಬೇರೆ ಬಡ್ಡಿಗೇನ ಇದರಲ್ಲಿ ಒಂದು 10 ಕಡ್ಡಿ ಹೆಚ್ಚು ಬರ್ತಾ ಇದೆ. 10 ಕಡ್ಡಿ ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಉಳಿದು ಹೆಂಗಿದೆ ನಿಮ್ಗೆ ಇದರಲ್ಲಿ? ಉಳಿದೇನಿಲ್ರಿ, ಒಂದು ಬಾರಿ ಗುಳಿಗೆ ಹಾಕಿದ ನಂತರ ಒಂದು ತಿಂಗಳು. ಎಷ್ಟು ದಿವಸದಾಗ ಹಾಕಿರಿ? 20 ದಿನದಾಗ. 2ನೇ ಕ್ವಾರ್ಟರ್ದಾಗ 20-25 ದಿನದಲ್ಲಿ ಹಾಕಿದ್ರಿ. ಆಮೇಲೆ ಉಳಿದು ಸ್ಪ್ರೇ ಮಾಡಿಲ್ಲ. ಚೆನ್ನಾಗಿದೆ. ನಿಮಗೆ ಕಟ್ಟಾಗಿ ಬೆಳೆದು ಇಳುವರಿ 45 ಹೆಚ್ಚುವರಿ ಆಗಿ ಬರ್ತದೆ. ನಮ್ಮ ಹೋದ ಬಾರಿ 47-48 ಚೀಲ ಬಂದಿದೆ ಜೈಗಂಟ್ಲಿಂದ. ಬೇರೆ ಬೆಳೆ ಹೆಂಗೆ ಇಳುವರಿ ಬಂದಿದೆ, ಇದ್ರಾಗ ಹೆಂಗೆ ಬಂದಿದೆ? ಬೇರೆ ಬೆಳೆಗೇನ ಅಂದರೆ ಪಕ್ಕದಲ್ಲಿ ನಮ್ಮ ದೊಡ್ಡಪ್ಪನವರು ಭೂಮಿ ಹೋಲಿಸಿದ್ರಿಗೇನ ಅಂದರೆ ಈ ಗಡ್ಡಿಗೆ ಆ ಗಡ್ಡಿಗೆ ಭಾಳ ಕಡ್ಡಿಗಳು ವ್ಯತ್ಯಾಸ ಇದೆ. ಇಳುವರಿನೂ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಕಡ್ಡಿ ಕಡಿಮೆ ಇದ್ಮೇಲೆ ಅಂತ ಇಳುವರಿ ಕಡಿಮೆನೇ ಇರುತ್ತೆ. ಓಕೆ. ಸರಿ ಸರ್, ದಯವಿಟ್ಟು ಮುಂದಕ್ಕೂ ಇದನ್ನೇ ಯೂಸ್ ಮಾಡ್ತೀರಾ? ಓಕೆ ಸರ್. ಓಕೆ, ನೋಡೋಣ.